ಈ ಮರ್ಡರ್ ಕೇಸ್ನಲ್ಲಿ ಇಲ್ಲಿ ತನಕ ಸ್ಥಳ ಮಹಜರು ಮಾಡಿರುವಂಥದ್ದು 1, 2, 3 ಕಡೆ ಅಲ್ಲ, ಸುಮಾರು 28 ಕಡೆಯಲ್ಲಿ ಮಹಜರು ಮಾಡಿದ್ದಾರೆ. 28 ಕಡೆಯಲ್ಲಿ. ಆರೋಪಿ ದರ್ಶನ್ ಸೇರಿ ಇದೀಗ ಕೃತ್ಯಕ್ಕೆ ಒಂದು ಕಡೆ ಏನೆಲ್ಲ ಸೀಸ್ ಮಾಡಿದ್ದಾರೆ ಅಂತ ನೋಡಿದ್ವಿ, ಮತ್ತೊಂದು ಕಡೆ ಸ್ಥಳ ಮಹಜೂರಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ 28 ಕಡೆಯಲ್ಲಿ ಮಹಜೂರು ಮಾಡಿದ್ದಾರೆ. ಆರೋಪಿ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳ ಮಹಜರಾಗಿದೆ. ದರ್ಶನ್ ನಿವಾಸ ಸೇರಿದಂತೆ 17 ಆರೋಪಿಗಳ ಮನೆಯೂ ಕೂಡ ತಲಾಶೆಯಾಗಿದೆ. 17 ಕಡೆ ಅಂದರೆ 17 ಮನೆಗಳಲ್ಲಿ ಮತ್ತು ಬೇರೆ ಬೇರೆ ಸ್ಥಳಗಳು, 11 ಸ್ಥಳಗಳು, ಶೆಡ್ ಸೇರಿದಂತೆ, ಹೋಟೆಲ್ ಸೇರಿದಂತೆ, ಹೀಗೆ ರಾಜಕಾಲುವೆಯಲ್ಲಿ ಬಿಸಾಕಿದ್ರು ಮೋರಿ, ಎಲ್ಲ ಕಡೆ ಮಹಜರು ಮಾಡಿದ್ದಾರೆ. ಸುಮಾರು 28 ಕಡೆ. ಎಲ್ಲೆಲ್ಲಿ ಅಂತ ನೋಡ್ತಾ ಹೋಗೋಣ. ರೇಣುಕಾ ಕೊಲೆ ಕೇಸ್ನಲ್ಲಿ ಇಲ್ಲಿವರೆಗೂ ಸುಮಾರು 28 ಕಡೆಯಲ್ಲಿ ಮಹಜರು ನಡೆಸಿದ್ದಾರೆ. ದರ್ಶನ್ ಸೇರಿದಂತೆ ಉಳಿದಂತಹ ಎಲ್ಲ 17 ಆರೋಪಿಗಳ ಮನೆಯಲ್ಲೂ ಕೂಡ A1 ಪವಿತ್ರ ಗೌಡ ಸೇರಿದಂತೆ ಈ ಪವನ್, ರಾಘವೇಂದ್ರ, ನಂದೀಶ್, ಜಗದೀಶ್, ಕೇಶವ್, ಗುರು ಮತ್ತು ಪವಿತ್ರ ಗೌಡ, ಅನುಕುಮಾರ್, ನಾಗರಾಜ್, ಲಕ್ಷ್ಮಣ್, ದೀಪಕ್ ಇವರೆಲ್ಲರ ನಿವಾಸದಲ್ಲೂ ಸ್ಥಳ ಮಹಜರಾಗಿದೆ. ಅವರು ಮನೆಗೆ ಹೋಗಿ ಮಹಜರು ಮಾಡ್ಕೊ ಬಂದಿದ್ದಾರೆ. ಒಟ್ಟು ಕೃತ್ಯ ನಡೆಸಿದ್ದ ಸ್ಥಳಗಳು ಸೇರಿ 11 ಸ್ಥಳಗಳಲ್ಲೂ ಮಹಜರು ಮಾಡಿದ್ದಾರೆ. ಕೃತ್ಯ ನಡೆದ RR ನಗರದ ಪಟ್ಟಣಗೆರೆ ಶೆಡ್ ಸೇರಿದಂತೆ, ನಂತರ ಅವರು ಶವ ಬಿಸಾಡಿದ ಸುಮನಹಳ್ಳಿ ಬಳಿಯ ರಾಜಕಾಲುವೆ ಸೇರಿದಂತೆ, ಶವ ಬಿಸಾಡಿದ ಆರೋಪಿಗಳು ತಂಗಿದ್ದ RR ನಗರದ ಹೋಟೆಲ್ಲೂ ಕೂಡ ಸೇರಿದಂತೆ, ಪಾರ್ಟಿ ಮಾಡಿದ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್, ಹಾಗೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ ಚಿತ್ರದುರ್ಗದ ಸ್ಥಳ, ಮೈಸೂರಿನಲ್ಲಿ ದರ್ಶನ್ ಸ್ಟೇ ಆಗಿದ್ದ ಹೋಟೆಲ್, ಎಲ್ಲ ಕಡೆ ಕೂಡ ಜಾಲಾಡ್ಬಿಟ್ಟಿದ್ದಾರೆ ಪೊಲೀಸರು. ಸುಮಾರು 28 ಕಡೆಯಲ್ಲಿ ಆರೋಪಿಗಳ ನಿವಾಸ ಮತ್ತು ಈ ಕೃತ್ಯಕ್ಕೆ ಬಳಸಿದಂತಹ ಜಾಗಗಳು, ಎಲ್ಲೆಲ್ಲಿ ಕಿಡ್ನಾಪ್ ಮಾಡಿದ್ ಎಲ್ಲಿ, ಹೊಡೆದಿದ್ ಎಲ್ಲಿ, ಜೊತೆಗೆ ತಗೊಂಡು ಬಂದು ಬಿಸಾಕಿದ್ ಎಲ್ಲಿ, ಆಮೇಲೆ ಏನು ಮಾಡಿದ್ರು, ಎಲ್ಲೋಗಿ ಉಳ್ಕೊಂಡ್ರು, ಎಲ್ಲ ಕಡೆ ಕೂಡ ಸುಮಾರು ಒಂದು 28 ಕಡೆ ಮಹಜರು ಮಾಡಿದ್ದಾರೆ.